ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸಭೆಯನ್ನು ಮಾಡಿ ಆಟೋ ಚಾಲಕರು ಮತ್ತು ಮಾಲೀಕರು ಮತ್ತು ಸಂಘಟನೆಗಳ ಸಭೆಯನ್ನು ಮಾಡಿ ಸಾಕಷ್ಟು ನಿರ್ದೇಶನಗಳನ್ನು ನೀಡಿದವು. ಗೋಣಿಕೊಪ್ಪ ನಗರದಲ್ಲಿ ಯಾವ ರೀತಿ ಸಂಚಾರ ವ್ಯವಸ್ಥೆ ಸುಗಮವಾಗಿ ಹೋಗಬೇಕು, ಅದಕ್ಕೆ ಆಟೋ ಚಾಲಕರ ಪಾತ್ರ ಏನು ಅಂತೇಳಿ ವಿವರವಾಗಿ ತಿಳಿಸಿ ಅಲ್ಲಿ ಆಗ್ತಾ ಇರತಕ್ಕಂಥ ಚಿಕ್ಕಪುಟ್ಟ ತಪ್ಪುಗಳ ಬಗ್ಗೆ ನಿಮಗೆ ಗಮನ ತಂದಿದ್ವು. ಅದಾದ ಮರುದಿನವೇ ಒಂದು ದೊಡ್ಡ ಡ್ರೈವ್ ಆಯಿತು, ಡ್ರಂಕ್ ಅಂಡ್ ಡ್ರೈವ್. ಕೆಲವರಿಗೆ ಆ ವಿಷಯದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಆಗಿದ್ದು ಅವಮಾನ ಆಯಿತು ಅಂತೇಳಿ ಕೆಲವರು ಅನ್ಕೊಂಡ್ರಿ. ಆದರೆ ಅವತ್ತು ಕುಡಿದಿರೋರು ಬರಲೇ ಇಲ್ಲ. ಬಹಳ ದುಃಖಕರವಾದ ವಿಷಯ. ಒಳ್ಳೆಯವರೇ ಬಂದ್ರೆ ಒಳ್ಳೆಯವರೇ ಇದು ಮಾಡಕ್ ಹೋದ್ರಿ, ಆದ್ರೆ ನೀವು ಅದನ್ನು ಪ್ರೂವ್ ಮಾಡಿದಿರಿ. ನಾವು ಒಳ್ಳೆಯವರು ಇದೀವಿ, ಇಲ್ಲಿ ಯಾವುದು ಕುಡಿದು ಚಾಲನೆ ಮಾಡ್ತಿರೋಂಥ ಗೌರವಾನ್ವಿತ ಚಾಲಕರು ಇದೀವಿ ಅಂತ ಹೇಳಿ ನೀವು ಅದನ್ನು ಪ್ರೂವ್ ಮಾಡಿದ್ರಿ. ಬಟ್ ಈ ಡ್ರೈವ್ ನಿರಂತರವಾಗಿ ನಡೀತಾ ಹೋಗ್ತದೆ. ಯಾವುದೇ ಕಾರಣಕ್ಕೂ ಕಾನೂನಲ್ಲಾಗ್ಲಿ ಮತ್ತೆ ನೈತಿಕವಾಗಿ ಕುಡಿದು ವಾಹನ ಚಾಲನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅದೊಂದು ನಿರಂತರವಾಗಿ ನಮ್ಮ ಅಧಿಕಾರಿಗಳು ಅದನ್ನು ಡ್ರೈವ್ ಮಾಡೋರಿದ್ದಾರೆ. ಅವತ್ತು ಇನ್ನೊಂದು ವಿಷಯ ನಾವು ಹೇಳಿದೆವು, GPS ಅಂದ್ರೆ ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ ಇಂದ ಒಂದು ನಂಬರಿಂಗ್ ಅನ್ನ ಕೊಡ್ತೀವಿ ನಿಮಗೆ. ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ಅನ್ನ ಪೊಲೀಸ್ ಠಾಣೆಗೆ ಸಬ್ಮಿಟ್ ಮಾಡಿದಾಗ GPS ಅನ್ನ ನಂಬರ್ ಕೊಡ್ತೀವಿ. ಅಂದ್ರೆ ಅಧಿಕೃತವಾಗಿ ಆ ವಾಹನಕ್ಕೆ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದಾವೆ ಅಂತ ಹೇಳಿ ಅಪ್ರೂವ್ ಮಾಡಿಕೊಡುವಂತ ಒಂದು ಪದ್ಧತಿಯನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ಸೋಮವಾರ ಆಗ್ಬೇಕಾಗಿತ್ತು, ವಿವಿಧ ಕಾರಣಗಳಿಂದ ತಡವಾಗಿ ಇವತ್ತು ಆಗ್ತಾ ಇದೆ. ನಾಳೆ ದಿನ ಬೆಳಿಗ್ಗೆ 8 ಗಂಟೆಯಿಂದ ಯಾವುದೇ GPS ಇಲ್ಲದ ವಾಹನ ಗೋಣಿಕೊಪ್ಪದಲ್ಲಿ ರೋಡಿಗೆ ಬರೋದು ಬೇಡ. ಇದು ಕಟ್ಟುನಿಟ್ಟಾಗಿ ನಮ್ಮ ಅಧಿಕಾರಿಗಳು ಪಾಲನೆ ಮಾಡ್ತಾರೆ. ನಿಮಗೆ ಬೇಕಾದ್ರೆ ಇವತ್ತು ಅವಕಾಶ ಇದೆ, ನಮ್ಮ ಹತ್ರ ಸ್ಟಿಕ್ಕರ್ಸ್ ರೆಡಿ ಇದೆ, ನಿಮ್ ಡಾಕ್ಯುಮೆಂಟ್ ಕೊಡಿ, ಎಷ್ಟು ದಿನ ಬಂದು ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟರೆ ನಿಮ್ಗೆ GPS ಅನ್ನು ಕೊಡ್ತೀವಿ. ನಾಳೆಯಿಂದ GPS ಇಲ್ಲ ಓಡಾಡುತ್ತೆ. ಅಂದ್ರೆ ಈ ಹೊರಳಿಸ್ತಾರೆ ಅಂತ ಕರಿತಾ ಇದ್ರಲ್ಲ ನೀವೆಲ್ಲ, ಅದಿನ್ನೂ ಸರಿ ಹೋಗಿಲ್ಲ. ಬಹಳಷ್ಟು ಸಮಸ್ಯೆಗಳನ್ನು ನನಗೆ ಈಗಾಗಲೇ ವಾಟ್ಸಪ್ ಅಲ್ಲಿ ಪ್ರತಿದಿನ ಗೋಣಿಕೊಪ್ಪದಿಂದ 10 ರಿಂದ 15 ಕಂಪ್ಲೇಂಟ್ಸ್ ಬರ್ತಾ ಇದೆ ನನಗೆ. ಇವ್ನು ನೋಡಿ ಸರ್ ವಾಹನ ಹೊಳಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ. ಈಗಾಗಲೇ 3 ಕರೆದು ನಾವು ಪೊಲೀಸ್ ಸ್ಟೇಷನ್ ದಂಡ ವಿಧಿಸ್ತಿದ್ದೇವೆ. ಇದು ನಿರಂತರವಾಗಿ ಮತ್ತೆ ನಡೀತದೆ. ಈಗ ನಿಮಗೆ ಹೆಮ್ಮೆ ಆಗುವಂತ ವಿಷಯ ಏನು ಅಂತ ಹೇಳಿದ್ರೆ, ನಾವೆಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ಅಂತ ಆ ಹೆಮ್ಮೆ ನಿಮ್ಮ ಮುಖದಲ್ಲಿ ಕಾಣಬೇಕು, ಕಾಣ್ತಾ ಇದೆ ನನಗೆ. ಅದು ನಿಮಗೆಲ್ಲರಿಗೂ ಅಭಿನಂದನೆ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ತರಿಸ್ತೀನಿ. ನಿಮಗಾಗಿ ಒಂದು ಜೋಳ ಚಪ್ಪಲಿ ಹೊಡ್ಕೊಳ್ಳಿ. ಯಾರ್ಯಾರು ಚೆನ್ನಾಗಿ ಮಾಡ್ತಾ ಇದ್ರಿ, ಒಳ್ಳೇದು ಮಾಡ್ತಾ ಇದ್ದೀನಿ ಅವರೆಲ್ಲರಿಗೂ. ಇಲ್ಲಿ ನಾವು ಮಾಡಬೇಕಾಗಿರೋದು ಕಾನೂನನ್ನ ಪಾಲನೆ ಮಾಡುವವರು ಮತ್ತೆ ಕಾನೂನನ್ನ ಪಾಲನೆ ಮಾಡದವರ ಮಧ್ಯದಲ್ಲಿ ಡಿಫರೆನ್ಸ್ ಅನ್ನ ತೋರಿಸಬೇಕಾಗ್ತದೆ. ಅದು ನೀವು ತೋರಿಸಬೇಕು, ಕಾನೂನು ಪಾಲನೆ ಮಾಡೋ ಅಧಿಕಾರಿಗಳಾಗಿ ನಾವು ತೋರಿಸಬೇಕಾಗ್ತದೆ. ಅದು ನಿರಂತರವಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾನೆ ಇರ್ತದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಬಂದು ಆ GPS ವಾಹನದ ಸ್ಟಿಕ್ಕರ್ ಅನ್ನು ತೆಗೆದುಕೊಂಡಿದ್ದೀರಿ. ಇದು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಅದು ನೋಡಿದ ತಕ್ಷಣ ನಿಮ್ಮ ವಾಹನವನ್ನ ಯಾರು ಚೆಕ್ ಮಾಡಬಾರ್ದು ಪೊಲೀಸರು. ಫಾರ್ ಕೈಂಡ್ ಇನ್ಫಾರ್ಮೇಶನ್, ಆ GPS ಇದೆ, ಡಾಕ್ಯುಮೆಂಟ್ ಇರ್ತದೆ ನಿಮ್ಮ ಹತ್ರ ಅಂತ ಡಾಕ್ಯುಮೆಂಟ್ಸ್ ಕೇಳಕ್ ರೆಡಿ ಇಲ್ಲ. ಬಟ್ ಬೇರೆ ತಪ್ಪು ಮಾಡಿದ್ರೆ ನಾವು ಚೆಕ್ ಮಾಡ್ತೀವಿ. ಅದು ಯೂನಿಫಾರ್ಮ್ ಆಗ್ತಾ ಇರೋದು, ಅಥವಾ ಕುಡಿದು ವಾಹನ ಚಾಲನೆ ಮಾಡ್ತಾ ಇರೋದು, ಅಥವಾ ರ್ಯಾಶ್ ಮಾಡೋದು, ಅಥವಾ ಎಕ್ಸ್ಟ್ರಾ ಪ್ಯಾಸೆಂಜರ್ಸ್ ಅನ್ನ ಹಾಕೊಳ್ಳೋದಕ್ಕೆ ನಾವು ಚೆಕ್ ಮಾಡ್ತೀವಿ. ವಾಹನವನ್ನ ಡಾಕ್ಯುಮೆಂಟ್ಸ್ಗೋಸ್ಕರ ಚೆಕ್ ಮಾಡಕ್ಕೆ GPS ನಂಬರ್ ಇದ್ರೆ ಚೆಕ್ ಮಾಡೋಲ್ಲ. ಆ ತರ ಏನಾದ್ರು ಸಮಸ್ಯೆ ಇದ್ರೆ ನಮ್ಗೆ ದಯಮಾಡಿ ತಿಳಿಸಬಹುದು ಅಷ್ಟೇ ಹೇಳಿ. ಒಂದು ವ್ಯವಸ್ಥಿತವಾದ ಒಂದು ನಗರದಲ್ಲಿ, ಗೋಣಿಕೊಪ್ಪ ನಗರದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಟ್ರಾಫಿಕ್ ಸುಗಮ ಸಂಚಾರಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಪೊಲೀಸ್ ಇಲಾಖೆ ಪರವಾಗಿ, ಅದೇ ರೀತಿ ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಎಚ್ಚರಿಸಿಕೊಂಡು ಇದೇ ತರ ಸರಿ ಸರಿ ಹೋಗಿದೆ ಅಂತೇಳಿ ನಮ್ಮನ್ನ ಬೆನ್ನು ತಟ್ಟಿ ನಾವು ತಪ್ಪು ಮಾಡಿದಾಗ ಕಿವಿ ಹಿಂಡಿ ನಮ್ಮನ್ನ ಸರಿ ದಾರಿ ತರುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಸಕ್ಸಸ್ ಆಗಲಿಲ್ಲ, ಈಗ ಸಕ್ಸಸ್ ಆಗಿದೆ. ಸಾಹೇಬ್ರೆಲ್ಲ ಪಾಯಿಂಟ್ಗಳು ಹೇಳಿದಾರೆ, ಅದಕ್ಕೆ ಎಡಿಷನ್ ಆಗಿ ಒಂದು 2 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಈ GPS ನಂಬರ್ ಅನ್ನೋದು ಏನಿದೆಯಲ್ಲ, ಈ CC ಕ್ಯಾಮ್ರಾ ಇದ್ದಾಗೆ ಸಂಪೂರ್ಣ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಆ ಸಂಪೂರ್ಣ ಡೀಟೇಲ್ಸ್ ಅನ್ನ ಪಬ್ಲಿಷ್ ಮಾಡ್ತೀವಿ. GPS ನಂಬರ್ 1 ಅಂದ್ರೆ ಯಾರು ಬೇಕಾದ್ರೂ ಅದನ್ನು ಕಂಡುಹಿಡಿಬಹುದು. ಎಲ್ಲಾ ಕಡೆ ನೀವು ಕಣ್ಗಾವಲಲ್ಲಿ ಇರ್ತೀರಿ, ಅದಕ್ಕೆ ಆ ನಂಬರ್ ಕಾಣುವಂಗೆ ಇಟ್ಕೊಂಡಿರ್ತೀವಿ. ಪಬ್ಲಿಷೇ ಮಾಡಿಬಿಡ್ತೀವಿ ಅದನ್ನ. GPS 1 ಯಾರು ಇದಕ್ಕೆ ಸಂಬಂಧಪಟ್ಟ ಡ್ರೈವರ್ ಯಾರು, ಓನರ್ ಯಾರು, ಪಬ್ಲಿಕ್ ಎಲ್ಲ ಮಾಹಿತಿ ಇರುತ್ತೆ ನಮ್ಮ ಹತ್ರ. ಯಾರೇ ಕೇಳಿದ್ರು ಮಾಹಿತಿ ಕೊಡ್ತೀವಿ. ಪಬ್ಲಿಕ್ಗೆ ಅವೇರ್ನೆಸ್ ಮಾಡ್ತೀವಿ. ಆಟೋದಲ್ಲಿ ನೀವೇನು ನೋಡಬೇಕು, ಯಾವುದೇ ಒಂದು ಆಟೋ ವೈಲೇಷನ್ ಆದಾಗ ನಿಮ್ಗೇನು ತೊಂದರೆ ಮಾಡಿದ್ರೆ ಏನು ನೋಡಬೇಕು ಅನ್ನೋದು ಪಬ್ಲಿಕ್ಗೆ ಅವೇರ್ನೆಸ್ ಮಾಡ್ತೀವಿ ನಾವು. 2 ಜಾಗನ ನೋಡಬೇಕು, ಆ ನಂಬರ್ ನೆನ್ಪಿಟ್ಕೋಬೇಕು, ಪೊಲೀಸಿಗೆ ಇಂಟಿಮೇಷನ್ ಮಾಡಬೇಕು ಅನ್ನೋದನ್ನ ಪಬ್ಲಿಷ್ ಮಾಡ್ತೀವಿ. ತುಂಬ ಗಮನದಲ್ಲಿ ಇರಲಿ. ಸುಮಾರು ಕಡೆ ಹೇಳಿದ್ದೀವಿ, ಅಲ್ಲೆಲ್ಲೇ ಆಟೋ ಪಾರ್ಕ್ ಮಾಡಬೇಡಿ ಅಂತೇಳಿ. ನಿನ್ನೆ ಒಂದು ರಾತ್ರಿ ಒಂದು ಫೋಟೋ ಬಂದಿದೆ, ಬಸ್ ಸ್ಟ್ಯಾಂಡಲ್ಲಿ ಒಂದು ಆಟೋ ಪಾರ್ಕ್ ಆಗಿದೆ, ನಂಬರ್ ಕಾಣ್ತಾ ಇಲ್ಲ. ಈಗ ನಾವು ಕೊಟ್ಟದ ನಂಬರ್ ಕಾಣುತ್ತೆ. ಎಚ್ಚರದಿಂದಿರಿ. ಒಂದು ಸಂಘದವ್ರು ಏನೋ ಬಂದಿದ್ದೀರಿ ಗೊತ್ತಿಲ್ಲ, 70 ಆಟೋ ಮಾತಾಡುವಾಗ ಹೇಳ್ತಾ ಇದ್ರಿ, ಅದು ಬಂದಿಲ್ಲ ಇದು ಬಂದಿಲ್ಲ, ಅವೆಲ್ಲ ಕಾರಣ ಇಲ್ಲ.
FC ಆಗಿಲ್ಲ ಅಂತಂದ್ರೆ ಮನೇಲಿ ಇರಬೇಕು ಅಂತ ಗಾಡಿ, ಇನ್ಶೂರೆನ್ಸ್ ಆಗಿಲ್ಲ ಅಂದ್ರೆ ಮನೇಲಿ ಇರಬೇಕು ಅಂತ ಗಾಡಿ, ಹೊರಗಡೆ ಬರಬಾರ್ದು ಅಂತ ಅದರ ಅರ್ಥ. RTO ಮಾಡಿಲ್ಲ ಪ್ರೊಸೀಜರ್ ಮಾಡೋವರೆಗೂ ಹೊರಗಡೆ ಬರಬಾರ್ದು ಅಂತ. ಯಾರ್ದು ಓಕೆ ಇದೆ ನಾವು ಹೊರಗಡೆ ಬನ್ನಿ, ತೊಂದರೆ ಇಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಯಾರು ನಂಬರ್ ತಗೊಳ್ಳಿದ್ರೆ ಕಡ್ಡಾಯವಾಗಿ ಅವ್ರು ಇರಬೇಕು. ಇದು ಇರದೇ ಇದ್ದವ್ರು ಇದ್ರೆ ತೊಂದರೆನೇ, ಪಕ್ಕ ತೊಂದರೆನೇ ಮಾಡ್ತೀವಿ. ಯಾಕೆ ಹೇಳಿದ್ವಿ, ಸುಮಾರು ದಿವಸದಿಂದ ಹೇಳಿದ್ವಿ. ಅದನ್ನು ನೀವು ಯಾರು ಸೀರಿಯಸ್ ಆಗಿ ತೊಗೊಂಡಿದ್ರೆ ಅವ್ರಿಗೆ ಬೇಕಾಗಿದೆ. ಯಾರು ಇನ್ನೂ ನೋಡೋಣ ಬಿಡು ಮಾಡೋಣ ಬಿಡು, ಪೊಲೀಸರು ಹೇಳಿದ್ರು ಕೇಳಲಿಲ್ಲ, ಹೋದ್ಸಲ ಹೇಳಿದ್ರು ಈ ಸಲ ಕೇಳ್ತಾರೆ ನೋಡೋಣ ಅಂತ ಯಾರಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ 100% ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇಳಿದ ಮೇಲೆ ಬಂದು ನಿಮ್ಗೆ ಕಷ್ಟ ಆಯ್ತು ಸರ್, ನಮ್ಗೆ 100 ರೂಪಾಯಿ ಬರೋದು 50 ರೂಪಾಯಿ ಬರೋದು ಬೇಡ. ದಯವಿಟ್ಟು ಇವತ್ತು ಟೈಮ್ ಇದೆ, ನಂಬರ್ ತಗೊಳ್ಳಿ. ಎಲ್ಲ ಕಂಪ್ಲೀಟ್. ಯಾರು ತಗೊಂಡಿಲ್ಲ ಅಥವಾ ಯಾರಿಗಾರ ಮಾಹಿತಿ ಗೊತ್ತಿಲ್ಲ ಅಂದ್ರೆ ನಿಮ್ಮ ಸಂಘದವ್ರು ಯಾರಿದ್ರಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಅವ್ರ ಜವಾಬ್ದಾರಿ. ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಡಬೇಕು. ಎಲ್ಲ ಆಟೋಕ್ಕೂ ನಂಬರಿಂಗ್ ಇರಲೇಬೇಕು. ಇಲ್ಲ ಅಂತಂದ್ರೆ ಇಲ್ಲಿಗಲ್ ಆಟೋ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ನೀವು ಇಲ್ಲಿಗಲ್ ಇದೀರಿ ಅಂತಾನೆ ಟ್ರೀಟ್ ಮಾಡ್ತೀವಿ ನಾವು. ಪೆನಾಲ್ಟಿ ಹಾಕೇನೆ ನಂಬರ್ ಕೊಡೋದು. ಕೆಲಸದಲ್ಲಿ ಒಳ್ಳೆ ರೀತಿಯಿಂದ ಸಹಕರಿಸಿ. ಬಸ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವು ಯಾರು ತೊಂದರೆ ಮಾಡ್ತಾ ಇಲ್ಲ ನಾನು ಕಂಡಂಗೆ. ಇದೇ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾರೋ ಬಸ್ ಹತ್ರ ಹೋಗ್ತಾ ಇಲ್ಲ, ತೊಂದರೆ ಜನ ನಿಮ್ಮ ಹತ್ರ ಬರ್ತಾರೆ. ಆಟೋ ಸ್ಟ್ಯಾಂಡ್ ಇದೆ, ಎಲ್ಲ ಕಡೆ ಆಟೋ ಸ್ಟ್ಯಾಂಡ್ ಇದೆ, ಜನ ನಿಮ್ಮ ಹತ್ರನೇ ಬರೋದು. ಇನ್ನೊಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೀವಿ, ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ. ನಿಮ್ಮೇನು ಹೊಟ್ಟೆ ಹೊಡಿಬೇಕಂತ ಎಲ್ಲೂ ಇಲ್ಲ. ನೀವು ಶಿಸ್ತಾಗಿರಿ, ನಾವು ಶಿಸ್ತು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.